ನಮಸ್ಕಾರ, ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ವಿಡಿಯೋ ಬಳ್ಳಾರಿ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗ ಅರ್ನಾಲ್ಡ್ ವಿಜಯ್. ಇಂದು ನಾನು ಕೊರಟಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳೊಂದಿಗೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಯಾರಪ್ಪ ಇದನ್ನ ಆಚರಿಸಿರೋದು ಅಂತೀರಾ? ಬನ್ನಿ ಅವರ ಪರಿಚಯ ಮಾಡಿಕೊಡ್ತೀನಿ. ಅವರ ಅನಿಸಿಕೆಗಳೇನು, ಏನಕ್ಕೆ ಇವತ್ತು ಸಂವಿಧಾನ ದಿನನ ಆಚರಣೆ ಮಾಡ್ತಾರೆ, ಅದರ ಮುಖ್ಯತ್ವಗಳು ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಸರ್ಕಾರಿ ಶಾಲೆ ಹೇಗಿದೆ, ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ. ಬನ್ನಿ. ಕುಮಾರ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇಷ್ಟೊಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಹೆಂಗೆ ಸರ್ ಸಂವಿಧಾನ ದಿನಾಚರಣೆ ಈ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ನೀವು ಮಾಡಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ಸರ್, ನಾನು ಸುಮಾರು ವರ್ಷಗಳಿಂದ ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಸಂವಿಧಾನ ದಿನಾಚರಣೆ ಮಾಡಬೇಕು ಅನ್ನೋದು ಒಂದು ಆಸೆ ಸರ್. ಯಾಕಂದರೆ ನಾನು ಮೊದಲನೇದಾಗಿ ನನ್ನ ತಾಯಿ ಗರ್ಭದಿಂದ ಜನಿಸಿ ಆದಮೇಲೆ ನಾನು ಇದೇ ಸ್ಕೂಲಲ್ಲಿ ಓದ್ತೀನಿ ಸರ್. 5ನೇ ಕ್ಲಾಸ್ವರೆಗೆ ನನ್ನ ವಿದ್ಯಾಭ್ಯಾಸ ಇದೇ ಸ್ಕೂಲಲ್ಲಿ, ಈ ಬಡ ಜನರ ಮಧ್ಯೆ ಈ ಸ್ಲಮ್ಮಲ್ಲಿ ನನ್ನ ವಿದ್ಯಾಭ್ಯಾಸ ನಡೀತಿದೆ ಸರ್. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿಗೆ ಸಂವಿಧಾನವನ್ನು 2 ವರ್ಷ 11 ತಿಂಗಳು 17 ದಿವಸವನ್ನು ಬರೀತಾರೆ. ಯಾವುದೇ ಒಂದು ಆರೋಗ್ಯದ ಪರಿಸ್ಥಿತಿ ಕೂಡ ಅವರು ಲೆಕ್ಕಕ್ಕಿಡಿಸಿದೆ. ಈ ಭಾರತ ದೇಶ ಚೆನ್ನಾಗಿರಬೇಕು, ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಬರೆಯುವಂಥ ಹೊಣೆಗಾರಿಕೆ ನನ್ನ ಮೇಲಿದೆ. ಅದನ್ನು ನಾನು ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಮುಗಿಸ್ಬೇಕಂತ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ 2 ವರ್ಷ 11 ತಿಂಗಳು 17 ದಿವಸ ಕಾಲಾವಕಾಶ ತಗೊತಾರೆ. ಆದಮೇಲೆ 1949ರಲ್ಲಿ ಇದು ಸಂವಿಧಾನವನ್ನು ಲೋಕಾರ್ಪಣೆ ಮಾಡ್ತಾರೆ. ಅವತ್ತು ಎಲ್ಲರ ಸದನದಲ್ಲಿ ಎಲ್ಲರೂ ಕೂಡ ಒಪ್ಪತ್ಕೊಂತಾರೆ. ಸದನದಲ್ಲಿ ಒಪ್ಪತ್ಕೊಂಡು ಆದಮೇಲೆ ಇದನ್ನು ಲೋಕಾರ್ಪಣೆ ಮಾಡ್ತಾರೆ. ಆ ದಿನವೇ ಇವತ್ತು ನಾವು ಸಂವಿಧಾನ ದಿನ ಅಂತಂದು ಹೇಳ್ಬಿಟ್ಟು ನಾವು ನವಂಬರ್ 26ರಂದು ಇವತ್ತು ಆಚರಣೆ ಮಾಡ್ಲಿಕ್ಕಂತ ಬಂದಿದ್ದೀವಿ ಸರ್. ನನಗೇನೋ ಒಂದು ಉದ್ದೇಶ ಅಂತಂದರೆ, ಇವತ್ತು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಮಕ್ಕಳು, ಭಾಳಷ್ಟು ಜನ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆದಂಥವ್ರು ಕೋರ್ಟಲ್ಲಿ ಹೋಗಿದ್ದಾರೆ, ಜಡ್ಜ್ವರೆಗೂ ಕೂಡ ಆಗಿದ್ದಾರೆ, ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ, ಒಳ್ಳೊಳ್ಳೆ ಲಾಯರ್ಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆ ಮೇಲೆ ಒಳ್ಳೆ ಗೌರವ ಇಟ್ಕೊಂಡು ಈ ಏರಿಯಾದಲ್ಲಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಶಾಲೆಗೆ ಸಹಕಾರ ಮಾಡಬೇಕು, ಸಹಕರಿಸಿ ಈ ಶಾಲೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಬಯಸಿದ್ದೀನಿ ಸರ್. ಖಂಡಿತ ಸರ್, ನಿಜವಾಗ್ಲೂ ನಿಮಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಏನಕ್ಕೆ ಅಂದರೆ ಬಡ ಮಕ್ಕಳ ಜೊತೆಗೆ ಈಗಿನ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗೆಲ್ಲ ಹೋಗ್ತಾರೆ ಪ್ರಮೋಷನ್ ಮಾಡೋಕ್ಕೆ, ಇಲ್ಲ ನಾನು ಬ್ರ್ಯಾಂಡ್ ಆಗಬೇಕು ಅಂತ. ನೀವು ಯಾರಿಗೂ ತಿಳಿಸಿ, ನಮಗೆ ತಿಳಿದಕ್ಕೋಸ್ಕರ ನಾವು ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಅದೇನು ಸರ್ ಇಲ್ಲಿ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಮಕ್ಕಳು ನೋಡಿದ್ದು ಖುಷಿ ಆಯ್ತು ನನಗೆ. ಸರ್, ಎಷ್ಟು ವರ್ಷದಿಂದ ಈ ಶಾಲೆಗಳು ನಡೆಸ್ಕೊಂಡು ಬರ್ತಾ ಇದ್ದೀರಾ ನೀವು? 1985ರಲ್ಲಿ ಸರ್ ಸ್ಕೂಲ್ ಪ್ರಾರಂಭವಾಗಿದ್ದು. ಸ್ಕೂಲ್ ಪ್ರಾರಂಭವಾದಾಗ ಸುಮಾರು 12 ಜನ ಶಿಕ್ಷಕರಿದ್ದರು. ಬರ್ತಾ ಬರ್ತಾ ಮಕ್ಕಳ ಸಂಖ್ಯೆ ಕಡಿಮೆ ಆದ್ರಿಂದ ಒಂದು 6 ಜನ ಶಿಕ್ಷಕರನ್ನು ಬೇರೆ ಕಡೆ ಹೆಚ್ಚುವರಿ ಮಾಡಿ ಬೇರೆ ಕಡೆ ಹಾಕಿದರು. ಮತ್ತು ಇನ್ನೊಂದು 6 ಜನ ಶಿಕ್ಷಕರಿದ್ವಿ. ಶಿಕ್ಷಕರು ವರ್ಷ ರಿಟೈರ್ಡ್ ಆಗಿ ಎಲ್ಲ ನಿವೃತ್ತಿ ಆಗಿದ್ದಾರೆ. ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಿ ಸರ್. ಸರ್, ಮೊದಲನೇದಾಗಿ ನಾನು ಈ ಶಾಲೆ ವಿದ್ಯಾಭ್ಯಾಸ ಮುಗಿದ ನಂತರ ನನ್ನ ಸೋದರ ಮಾವ ಯರಗುಡಿಯಲ್ಲಿರ್ತಾರೆ, ನಾಗಮೂರ್ತಿ ಮೇಷ್ಟ್ರು ಅಂತ, ಅವರು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜನರಲ್ ಹಾಸ್ಟೆಲ್, ಮೈಲು ಹೋಟ್ಲ್ ಹಿಂದ್ಗಡೆ ಇರ್ತಕ್ಕಂಥ ಜನರಲ್ ಹಾಸ್ಟೆಲಲ್ಲಿ ನನ್ನ ಸೇರಿಸ್ತಾರೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತು ದಲಿತ ಸಂಘಟನೆ, ಕನ್ನಡ ಪರ ಸಂಘಟನೆ ಮತ್ತು ಮಾನವ ಹಕ್ಕುಗಳ ಸಂಘಟನೆ, ಕನ್ನಡ ಸಾಯಿ ಪರಿಷತ್ತು, ಇವೆಲ್ಲವೂ ಕೂಡ ಮಾಡ್ಕೊತ ಬರ್ತೀವಿ ಸರ್. ಇವೆಲ್ಲ ಯಾಕೆ ಮಾಡ್ತೀವಿ ಅಂದರೆ, ರಾಜಕಾರಣದಲ್ಲಿ ನಾವು ಏನಾದರೂ ಒಂದು ಮುಂಚೂಣಿಯಲ್ಲಿ ಬರಬೇಕು ಅಂತಂದರೆ ಇದನ್ನೆಲ್ಲ ನೋಡಿ ನಮ್ಮನ್ನೆಲ್ಲೋ ಗುರುತಿಸಿದಾಗ ಯಾವುದೋ ಒಂದು ರಾಜಕಾರಣಕ್ಕೆ ಹೋಗ್ಬೇಕಂತ ಒಂದು ಸಂದರ್ಭದಲ್ಲಿ ನಮ್ಮ ಪಾರ್ವತಿನಗರದಲ್ಲಿರ್ತಕ್ಕಂಥ ಅಭಿನಯ ಅಭಿಲಾಷ್ ಅಂತಕ್ಕಂಥವ್ರು ಒಬ್ಬರು ಇರ್ತಾರೆ ಸರ್. ನನಗೆ ಅವಳು ಸಿಗ್ತಾರೆ, ನನ್ನ ಸ್ನೇಹಿತರಾಗಿ ಅವ್ರು ಸಿಗ್ತಾರೆ. ಅವರಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಭಾಳಷ್ಟು ಜನ ಇರ್ತಾರೆ. ನಮ್ಮದೊಂದು ದೊಡ್ಡ ಕುಟುಂಬ ಇದ್ದಂಗೆ ಇರುತ್ತೆ. ಆವತ್ತು ಅವ್ರಿಗೆ ನಾನು ಒಂದು ಸಂಪರ್ಕ ಮಾಡ್ಕೊಂಡು ಹೋಗ್ತೀನಿ. ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾರೆ ನಾವು ಹೋದಾಗ. ಅದಾದಾಗ ಅವ್ರಿಗೆ ಏನಾಗ್ತದೆ ಅಂದರೆ, ಭಾಳ ಅಷ್ಟು ದುಡ್ಡು ಖರ್ಚು ಮಾಡ್ಕೊತಾರೆ. ಆ ಒಂದು ಪಕ್ಷದಲ್ಲಿ ಯುವ ಅಧ್ಯಕ್ಷ ಆಗ್ಬೇಕಂದ್ರೆ ಒಂದು 40ರಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊತಾರೆ. ಭಾಳ ಸ್ಟ್ರಗಲ್ ಬೀಳ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೇನೋ ಒಂದು ಕಷ್ಟ ಕಾರ್ಯ ಅಂತ ಅಂದಾಗ ನಾವೆಲ್ಲರೂ ಸ್ನೇಹಿತರಾಗಿ ಅವ್ರ ಜೊತೆಗಿರ್ಬೇಕು ಅಂತಂದಾಗ ನಾನು ಅವ್ರ ಜೊತೆ ಒಂದು 2 ವರ್ಷ ಅವ್ರ ಕುಟುಂಬ ಸದಸ್ಯನಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ ಸರ್. ಅಂಥ ಒಂದು ಸಂದರ್ಭದಲ್ಲಿ ಸರ್ ನನಗೆ ಒಂದು ಆರ್ಥಿಕ ಸಹಾಯದಿಂದ ಹಿಡಿದು ಎಲ್ಲ ಸಹಾಯಗಳನ್ನ ಮಾಡ್ತಾರೆ. ನಾನು ಪ್ರಥಮವಾಗಿ ಒಂದು ವೆಹಿಕಲ್ ತೊಗೊತೀನಿ ಸರ್, ಇಂಡಿಕಾ ವಿಸ್ಟಿ ಅಂತ. ಇದೇ ಶಾಲೆಯಲ್ಲಿ ಓದಿ ಎದುರಿಗೆ ಒಂದು ಶೋರೂಮ್ ಇರುತ್ತೆ, ಅಲ್ಲಿ ನಾನೊಂದು ಕಾರ್ ತೊಗೊತೀನಿ. ಅದಕ್ಕೆ ನನಗೆ ಧನ ಸಹಾಯ ಕೂಡ ಮಾಡ್ತಾರೆ ಸರ್ ಅವರು. ಅವ್ರನ್ನ ಇವತ್ತು ನಾನು ನೆನೆಸ್ತೀನಿ. ಅದೇ ರೀತಿಯಾಗಿ ನಮ್ಮ ಮೇಷ್ಟ್ರುಗಳು ನಮಗೇನು ವಿದ್ಯಾಭ್ಯಾಸ ಕಲಿಸ್ಕೊಟ್ಟಿದ್ರಲ್ಲ ಸರ್, ಭಾಳಷ್ಟು ಜನ ಮೇಷ್ಟ್ರುಗಳಿದ್ದಾರೆ. ನಮ್ಮ ಷಣ್ಮುಖ ಸರ್ ಆಗ್ಬೋದು, ಈರಣ್ಣ ಸರ್ ಆಗ್ಬೋದು, ವೆಂಕಟರಾವ್ ಸರ್ ಆಗ್ಬೋದು, ಜಗದೀಶ್ ಸರ್ ಆಗ್ಬೋದು, ಮತ್ತು ಭಾಳಷ್ಟು ಜನ ಎಲ್ಲ ಸಾರ್ ಅವ್ರಿಗೆ ನಾನು ಋಣಿಯಾಗಿದ್ದೀನಿ ಸರ್. ಈ ಶಾಲೆಯಲ್ಲಿ ಓದಿದ್ದೀನಿ, ನನಗೊಂದು ಒಳ್ಳೆಯ ದಾರಿ ಮಾರ್ಗ ಕಲಿಸ್ಕೊಟ್ಟಿದೆ. ಇವತ್ತು ನನಗೆ ಹೆಲ್ಪ್ ಮಾಡೋಂಥವ್ರನ್ನ ನಾನು ಯಾರನ್ನೂ ಕೂಡ ಇವತ್ತು ನಾನು ನೆನೆಸಿದೆ ಇಲ್ಲ ಅಂತಂದರೆ ಅದು ನನ್ನ ದುರುದ್ದೇಶ ಆಗುತ್ತೆ ಸರ್. ಇವತ್ತು ಭಾಳಷ್ಟು ಜನ ನನಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ, ಇಲ್ಲ ಅಂದಾಗ ಕೊಟ್ಟಿದ್ದಾರೆ. ಭಾಳಷ್ಟು ಜನ ಸ್ನೇಹಿತರಿದ್ದಾರೆ, ಭಾಳಷ್ಟು ಜನ ಅಫಿಷಿಯಲ್ ಅನ್ಅಫಿಷಿಯಲ್ಸ್ ಇದ್ದಾರೆ.
ಅವ್ರಿಗೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೀನಿ. ನಾನು ಈ ಜೀವನದಲ್ಲಿ ಈ ಮಟ್ಟಕ್ಕೆ ಅಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ಕೂಡ ಕಾರಣ ಸರ್. ಅದಕ್ಕಾಗಿ ನಾನು ಅವ್ರಿಗೆಲ್ಲರಿಗೂ ಕೂಡ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಸರ್. ಖುಷಿ ಆಯಿತು ಸರ್. ಸರ್, ಇವಾಗ ಈ ಸಂಸ್ಥಾಪನೆ ಏನು ಈ ಶಾಲೆ ಇದೆ, ಇದು ಎಷ್ಟು ವರ್ಷಗಳಿಂದ ಆಗಿನ ಕಾಲಘಟ್ಟದಲ್ಲಿ ಹೇಗಿತ್ತು? ಅದಾದ ನಂತರ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಮಕ್ಕಳಿದ್ರು, ಎಷ್ಟನೇ ತರಬೇತಿ ತನಕ ನಡೀತಾ ಇತ್ತು, ಸರ್ಕಾರಿ ಸವಲತ್ತುಗಳು ಆಗಿನ ಕಾಲಘಟ್ಟದಲ್ಲಿ ಹೇಗಿತ್ತು, ಇವಾಗ ಹೇಗೆ ನಡೀತಾ ಇದೆ, ಏನು ನಡೆದಿದೆ ಸರ್? ನಮ್ಮ ಶಾಲೆ ಬಂದು 1986ರಲ್ಲಿ ಪ್ರಾರಂಭವಾಗಿದೆ ಸರ್. ಸ್ಟಾರ್ಟಿಂಗ್ ಶಾಲೆ ಪ್ರಾರಂಭವಾಗಬೇಕಾದ್ರೆ 1ರಿಂದ 4ನೇ ಕ್ಲಾಸ್ವರೆಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಹಂತ ಹಂತವಾಗಿ ಶಾಲೆ ಅಭಿವೃದ್ಧಿ ಆದ ನಂತರ 7ನೇ ತರಗತಿವರೆಗೆ ಇಲ್ಲಿ ಶಾಲೆ ಅನುಮತಿ ಸಿಕ್ಕಿದೆ ಸರ್. ಸ್ಟಾರ್ಟಿಂಗು 3 ಜನ 4 ಜನ ಶಿಕ್ಷಕರಿದ್ದರು. ನಂತರ 7ನೇ ತರಗತಿ ಆದಮೇಲೆ ಸುಮಾರು ಸೆಕ್ಷನ್ ವೈಸ್ ಇಲ್ಲಿ 1 to 2 ಸೆಕ್ಷನ್ ಆಗಿದ್ವು. ಆ ನಂತರ ಮಕ್ಕಳ ಸಂಖ್ಯೆ 250ವರೆಗಿದ್ದು ಸರ್. ಆಗ 12 ಜನ ಸ್ಟಾಫ್ ಇದ್ರು ಸರ್. ನಂತರ ಏನಾಯ್ತು ಅಂದರೆ ಸುಮಾರು 2000 ಇಸ್ವಿ ನಂತರ ಸ್ವಲ್ಪ ಆಂಗ್ಲ ಮಾಧ್ಯಮಗಳ ಶಾಲೆಗಳ ವ್ಯಾಮೋಹ ಮತ್ತು ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಶಾಲೆಗಳು ಆಗಿರೋ ಕಾರಣದಿಂದ ನಮ್ಮ ಶಾಲೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿದೆ ಸರ್. ಸ್ಟ್ರೆಂತ್ ಕಡಿಮೆ ಆದ ತಕ್ಷಣ ಸುಮಾರು 2003-4ರಲ್ಲಿ 6 ಜನ ಶಿಕ್ಷಕರಲ್ಲಿ ಹೆಚ್ಚುವರಿ ಆದರು ಸರ್. ಹೆಚ್ಚುವರಿ ಆದ ನಂತರ ಸರ್ಕಾರ ಏನು ಮಾಡ್ತು, ಬೇರೆ ಬೇರೆ ಶಾಲೆಗಳವರಿಗೆ ಡೆಪ್ಯುಟೇಷನ್ ಮಾಡಿ ಸರ್. ಆ ನಂತರ 6 ಜನ ಶಿಕ್ಷಕರಿದ್ವಿ. 6 ಜನ ಶಿಕ್ಷಕರಾದ ನಂತರ ಸುಮಾರು 2016ರಲ್ಲಿ 2 ನಿವೃತ್ತಿ ಆದರು. ಮತ್ತು 19ರಲ್ಲಿ ಒಬ್ಬರು ನಿವೃತ್ತಿ ಆದರು ಸರ್. 2020ರಲ್ಲಿ ಒಬ್ಬರು ಆದರು. 2023ರಲ್ಲಿ ಒಬ್ಬರು ಮರಣ ಹೊಂದಿದ್ರು. ಈಗ ನಾನು ಒಬ್ಬನೇ ಇದ್ದೀನಿ ಸರ್ ಸದ್ಯಕ್ಕೆ. ಓಕೆ, ಸದ್ಯಕ್ಕೆ ಒಬ್ಬರೇ ನೀವು ಇಷ್ಟನ್ನು ಮೇಂಟೈನ್ ಮಾಡ್ತೀವಿ? ಹೌದು ಸರ್, ಒಬ್ಬನೇ ಇದ್ದೀನಿ ಸರ್. ಸರ್, ಸರ್ಕಾರದಿಂದ ಯಾವುದೇ ಥರ ಸವಲತ್ತು ಇಲ್ಲ, ಬೇರೆ ಒಬ್ಬರು ಶಿಕ್ಷಕರನ್ನ ಕೊಡೋದು ಇಲ್ಲ. ನಮ್ಮ ಶಾಲೆ ಅನುದಾನಿತ ಶಾಲೆ ಆಗಿರೋದ್ರಿಂದ ಸರ್ಕಾರಿ ಶಾಲೆಯಿಂದನೇ ವೇತನ ಬರ್ತೈತೆ. ಸರ್ಕಾರಿ ಶಾಲೆ ಸೌಲಭ್ಯಗಳೆಲ್ಲ ಬರ್ತದೆ ಸರ್. ಸುಮಾರು ಬಿಸಿ ಊಟ ಬರ್ತೈತೆ, ನಮಗೆ ಹಾಲು ಕೊಡ್ತಾರೆ, ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಕೊಡ್ತಾರೆ ಸರ್. ಆದರೆ ಯೂನಿಫಾರ್ಮ್ ಮಾತ್ರ ಕೊಡೋಲ್ಲ ಸರ್. ಯೂನಿಫಾರ್ಮ್ ನಾವೇ ಮಕ್ಕಳಿಗೆ ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ ಸರ್, ಖುಷಿಯಾಗಿದೆ. ನಿಮ್ಮಂಥವ್ರು ಇನ್ನೂ ಬೆಳಿಬೇಕು, ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ನಮ್ಮದು ಒಂದು ಕಳಕಳಿ ಹಾಗೂ ನಮ್ಮದು ಒಂದು ದೇವರಲ್ಲಿ ಬೇಡ್ಕೊಳ್ತೇವೆ. ನಮ್ಮ VTV ಬಳ್ಳಾರಿ ಹಾಗೂ VTV ಭಾರತ್ ಸದಾ ನಿಮ್ಮೊಂದಿಗೆ ಇರುತ್ತೆ. ಬನ್ನಿ, ನಮ್ಮ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ದಿನಾಚರಣೆ ಇದೆ, ಮಕ್ಕಳೊಂದಿಗೆ ಖುಷಿಯಾಗಿ ಆಚರಿಸೋಣ. ಆನಂತರ ಸರ್, ನಮ್ಮ ಹಳೆಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯಲ್ಲಿ ಇವತ್ತು ಸಂವಿಧಾನ ದಿನಾಚರಣೆ ಆಚರಣೆ ಮಾಡೋದ್ರಿಂದ ನಮಗೆಲ್ಲ ತುಂಬ ಖುಷಿ. ಮತ್ತು ವಿಜಯ್ ಕುಮಾರಿಂದ ಮಕ್ಕಳು ಸಹ ಪ್ರೇರಣೆ ಆಗ್ತಾರೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಯಾಕೆಂದರೆ ಇಂದಿನ ಮಕ್ಕಳೇ ನಾಳಿನ ಧ್ವಜಗಳು ಅಂತ ಹೇಳ್ತೀವಿ. ಏನಕ್ಕೆ ನಮ್ಮ ನಾಳಿನ ಧ್ವಜ ಹಾರಿಸ್ಬೇಕಾಗಿರೋದು ಈ ಮಕ್ಕಳೇ ಆಗಿರ್ತಾರೆ. ಸೊ ಇವರು ನಮ್ಮ ವಿಜಯ್ ಕುಮಾರ್ ಸರ್ ಅಂತವರಾಗಿರ್ಬೋದು, ನಿಮ್ಮಂಥರ ಆದರ್ಶದಲ್ಲಿ ಬೆಳಿಬೇಕಾದ್ರೆ ಖಂಡಿತ ಒಂದು ಸಾಧನೆ ಮಾಡೇ ಮಾಡ್ತಾರೆ ಅಂತ ನಮಗೂ ನಂಬಿಕೆ ಇದೆ ಸರ್.